ಇನ್ನು ಚಾಮರಾಜನಗರಪೇಟೆಯ ಭಕ್ಷಿ ಗಾರ್ಡನ್ನಲ್ಲಿ ಚಾಮರಾಜಪೇಟೆಯಲ್ಲಿ ಕಸದ ರಾಶಿ ಈಗ ಇರೋದು. ಕಸ ಎತ್ತದ ಬಿಬಿಎಂಪಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಈಗ ಬಿಬಿಎಂಪಿಯ ವಿರುದ್ಧ ಸಿಡಿದೆದ್ದಿರೋದು. ಕಸ ಎತ್ತದ ಬಿಬಿಎಂಪಿಗೆ ಕಸ ಎತ್ತುವ ಪರಿಜ್ಞಾನ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಬಿಬಿಎಂಪಿಯ ಅಸಮರ್ಪಕ ಕಸ ನಿರ್ವಹಣೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಬಿಎಂಪಿಯ ವಿರುದ್ಧ ದಂಡ ವಿಧಿಸೋರು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಮೇಲೆ ದಂಡ ವಿಧಿಸೋದಕ್ಕೆ ಬಿಬಿಎಂಪಿ ಈಗ ಮುಂದಾಗಿದೆ. ಆದರೆ ಬಿಬಿಎಂಪಿ ತನ್ನ ಜವಾಬ್ದಾರಿಯನ್ನ ಮರೆತಿದೆ. ಚಾಮರಾಜಪೇಟೆಯ ಭಕ್ಷಿ ಗಾರ್ಡನ್ನಲ್ಲಿ ಕಸದ ರಾಶಿ ಇದೆ. ಹೀಗಾಗಿ ಬಿಬಿಎಂಪಿ ವಿರುದ್ಧ ದಂಡ ವಿಧಿಸೋದು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಚಾಮರಾಜಪೇಟೆಯ ಭಕ್ಷಿ ಗಾರ್ಡನ್ನ ಪರಿಸ್ಥಿತಿ. ಅಲ್ಲಿ ಯಾವ ರೀತಿಯಾಗಿ ಕಸದ ರಾಶಿಗಳು ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಬಿಬಿಎಂಪಿ ಇಲ್ಲಿ ಸ್ವಚ್ಛತೆಯನ್ನ ಮಾಡದೆ ಸಾರ್ವಜನಿಕರ ಮೇಲೆ ದಂಡದ ಅಸ್ತ್ರವನ್ನ ಪ್ರಯೋಗಕ್ಕೆ ಮುಂದಾಗಿರೋದು ಈಗ ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸೊ ಹೀಗಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಬಿಎಂಪಿಯ ವಿರುದ್ಧ ಈಗ ದಂಡ ವಿಧಿಸೋದು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಚಾಮರಾಜಪೇಟೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಭಕ್ಷಿ ಗಾರ್ಡನ್ನ ಅಲ್ಲಿ ಸುತ್ತಮುತ್ತ ಇರುವಂತಹ ಪರಿಸ್ಥಿತಿ ಇದು. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ 286 ಕೇಸ್ಗಳು ದೃಢವಾಗಿದೆ. ಈ ಮೂಲಕ ರಾಜ್ಯದಾದ್ಯಂತ ಸುಮಾರು 695 ಸಕ್ರಿಯ ಕೇಸ್ಗಳು ಇನ್ನೂ ಕೂಡ ಇದ್ದಾವೆ. ಆದರೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸಾಕಷ್ಟು ಶ್ರಮವನ್ನು ಹಾಕ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಏನು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡ್ತಕ್ಕಂಥ ಮಂದಿಗೆ ವಿಧಿಸುವಂತಹ ದಂಡವನ್ನು 50 ರೂಪಾಯಿಂದ 500 ರೂಪಾಯಿಗೆ ಏರಿಕೆ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಆರೋಗ್ಯ ಇಲಾಖೆ ಈಗಾಗಲೇ ಪ್ರಿಪೇರ್ ಮಾಡ್ಕೊಂಡಿದೆ. ಸೊ ಆದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಬಿಬಿಎಂಪಿ ಕಸ ಎತ್ತದಿದ್ರೆ ಅವ್ರನ್ನ ಪ್ರಶ್ನೆ ಮಾಡೋರು ಯಾರು, ಅವರಿಗೆ ದಂಡ ಹಾಕೋರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅದರ ಒಂದು ತಾಜಾ ನಿದರ್ಶನ ಬೆಂಗಳೂರಿನ ಒಂದು ಪ್ರಮುಖ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಕಸ ಬಿದ್ದು ಒಂದು ರೀತಿಯ ಅನರ್ಮತೆ ಕಾರಣ ಆಗ್ತಾ ಇದೆ. ಸೊ ಇದರಿಂದ ಡೆಂಗ್ಯೂ ಹೆಚ್ಚಾಗಲ್ವಾ? ಸೊ ಈ ರೀತಿಯ ಒಂದು ವಾತಾವರಣದಲ್ಲಿ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡೋದ್ರಿಂದ ಡೆಂಗ್ಯೂನ ಪ್ರಕರಣಗಳು, ಡೆಂಗ್ಯೂನ ಒಂದು ಸಂಖ್ಯೆ ಜಾಸ್ತಿ ಆಗಲ್ಲ ಅಂತಕ್ಕಂಥ ಪ್ರಶ್ನೆಗೆ ಎದುರಾಗ್ತದೆ. ನಾವೀಗ ಸದ್ಯಕ್ಕೆ ಏನು ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 139 ಭಕ್ಷಿ ಗಾರ್ಡನ್ ಬಳಿ ಇದ್ದೀರಿ. ನೋಡ್ತಾ ಇರಬಹುದು ಈ ಒಂದು ವಾರ್ಡ್ನಲ್ಲಿ ಒಂದು ಪಾರ್ಕ್ನ ಪಕ್ಕದಲ್ಲೇ ಈ ರೀತಿ ಒಂದು ಕಸ ಈಗ ರಾರಾಜಿಸ್ತಾ ಇದೆ. ಸೊ ಏನು ಇವು ಕಸ ನಿರ್ವಹಣೆಯ ಜವಾಬ್ದಾರಿ ಹೊತ್ತಂತ ಬಿಬಿಎಂಪಿ ಎಲ್ಲೆಂದರಲ್ಲಿ ಕಸವನ್ನು ಹಾಕೋರಿಗೆ 50 ರೂಪಾಯಿಂದ 500 ರೂಪಾಯಿ ದಂಡ ವಿಧಿಸೋಕೆ ಮುಂದಾಗಿದೆ. ಆದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಇವರು ಮಾಡಬೇಕಾದ ಕೆಲಸ ಏನಂದ್ರೆ ಕಸ ನಿರ್ವಹಣೆ, ಕಸವನ್ನ ಎತ್ತಕ್ಕಂಥ ಜವಾಬ್ದಾರಿ ಹೊತ್ತಿರುವ ಬಿಬಿಎಂಪಿ ಯಾಕೆ ಈ ರೀತಿ ಕಸವನ್ನ ಎಲ್ಲೆಂದರಲ್ಲೇ ಬಿಟ್ಟು ಹೋಗಿದೆ, ಇದನ್ನ ಯಾರು ತೆರವು ಮಾಡೋದು, ಇವರಿಗೆ ದಂಡವನ್ನ ವಿಧಿಸೋರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸೊ ಏನು ಬಿಬಿಎಂಪಿ ಈಗ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲೆಡೆ ಸುರಕ್ಷತೆ ಅಂದರೆ ಏನು ನೀಟ್ನೆಸ್ ಇರಬೇಕು, ಎಲ್ಲರೂ ಕೂಡ ಡೆಂಗ್ಯೂಗೆ ಕಾರಣ ಆಗ್ತಕ್ಕಂಥ ಸೊಳ್ಳೆಗಳ ಒಂದು ನಿಯಂತ್ರಣ ಮಾಡಬೇಕು, ಅವುಗಳ ಲಾರ್ವಾ ನಾಶವನ್ನು ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದೆ. ಆದರೆ ಈ ರೀತಿ ಬಿಟ್ಟು ಹೋದರೆ ಯಾವ ರೀತಿ ಡೆಂಗ್ಯೂ ಪ್ರಕರಣಗಳು ಕಡಿಮೆ ಆಗುತ್ತೆ, ಯಾವ ರೀತಿ ಡೆಂಗ್ಯೂ ನಿಯಂತ್ರಣ ಮಾಡ್ತಾರೆ ಅನ್ನೋ ಪ್ರಶ್ನೆ ಆಗಿದೆ. ನೋಡ್ತಿರ್ಬೋದು ಪಕ್ಕದಲ್ಲೇ ಆ ಬಿಬಿಎಂಪಿ ಕಸದ ವಾಹನ ಕೂಡ ಇಲ್ಲೇ ಇದೆ. ಕಸದ ವಾಹನ ಕೂಡ ಕಸದ ರೀತಿ ಇಲ್ಲಿ ಕೆಟ್ಟು ನಿಂತಿದೆ ಅಂತಲೇ ಹೇಳ್ಬೋದು. ಸೊ ಈ ಮೂಲಕ ಈಗ ಜನಸಾಮಾನ್ಯರ ಆಕ್ರೋಶ ಈಗ ಜಾಸ್ತಿ ಆಗ್ತಾ ಇದೆ. ಇವರು ಮಾಡಬೇಕಾದ ಕೆಲಸವನ್ನು ಬಿಟ್ಟು ದಂಡವನ್ನು ಹೆಚ್ಚು ಮಾಡುವ ಮೂಲಕ ಯಾಕೆ ಜನಸಾಮಾನ್ಯರ ಸುಲಿಗೆ ಮಾಡ್ತಾ ಇದೆ. 50 ರೂಪಾಯಿಂದ 500 ರೂಪಾಯಿ ಏರಿಕೆ ಮಾಡೋಕ್ಕೆ ಬಿಬಿಎಂಪಿಯಿಂದ ಆಗುತ್ತೆ. ಅಂದರೆ ಅವರ ಕೆಲಸ ಏನು ಕಸವನ್ನು ಎತ್ತುವಂಥ ಬಿಬಿಎಂಪಿ ಕೆಲಸವನ್ನು ಅವರು ಯಾಕೆ ಸರಿಯಾಗಿ ಮಾಡ್ತಿಲ್ಲ, ಅವರಿಗೆ ದಂಡವನ್ನು ವಿಧಿಸೋರು ಯಾರು ಅಂತೇಳಿ ಈಗ ಜನಸಾಮಾನ್ಯರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.